44 ವರ್ಷ ಅಂಗಡಿ ಮೇಡಮ್. ಇದು ಏನು ಮಾಮೂಲಿ ಅಂಗಡಿ ಇಲ್ಲ ಮೇಡಮ್. ಇಲ್ಲಿ ಇದಕ್ಕೆ ಕೋರ್ಟು ಬೇರೆ ಜಾಗ ಅಂಗಡಿನೂ ಕೊಡ್ತೀನಿ ಅಂದರು. ಅದು ಏನು ಇವಾಗ ಅದು ಬೋಗಸ್ ಮಾತಾನೆ. ಇವಾಗ ನಮ್ಮದು ಡಾಕ್ಯುಮೆಂಟ್ಗೆ ಬೋಕಸ್, ಡಾಕ್ಯುಮೆಂಟ್ಗಳು ಇದೀವಿ ಬ್ಯಾಗಲ್ಲಿ, ಅದಕ್ಕೆ ಬೋಕಸ್ ಅಂದ್ರಲ್ಲ. ಇವಾಗ ಗೌರ್ಮೆಂಟು ಏನು ಮಾತು ಎಲ್ಲ ಬೋಕಸು. ಏನು ಅದು ರೈಟು. ನಮ್ಮ ಡಾಕ್ಯುಮೆಂಟ್ ಇಟ್ಕೊಂಡು ನೋಡ್ರಿ, ಅದು ಬೋಕಸ್ ನಮ್ಮದು. ಅದು ನಮ್ಮ ಮಾತು ಬೋಕಸ್ಸು. ನಮ್ಮದು ಸುಪ್ರೀಂ ಕೋರ್ಟ್ ಡಾಕ್ಯುಮೆಂಟ್ ಅದು ಬೋಕಸ್ಸು. ಇವಾಗ ಅವ್ರು ಏನು ಮಾಡ್ತಾರೆ ಇವಾಗ ಲೈಫು, ಹೌದು ರೈಟ್. ಅದು ಬೋಗಸ್ಗೇನು ಲೀಗಲ್ಗೂ ಇಲ್ಲಿಗಲ್ ಮಾಡ್ರೆ ರೈಟ್. ಅದು ನಮಗೆ ಯಾವಾಗ ಪವರ್ ಇದೆಯಲ್ಲ, ಇವಾಗ ಪವರಲ್ಲೇ ಮೇನು. ನಮ್ಮ ಹತ್ರ ಏನು ಪವರ್ ಇಲ್ಲಲ್ಲ. ಈ ಮಾತು ಬಿಟ್ಟು ತಲ್ಬಿಡ್ತಾರೆ ಮುಂದೆ ಅಷ್ಟೇ. ಹಿಂದೆ ಮೇಡಮ್ ಬಾಡಿಗೆ ಮನೆ ಕಟ್ಟಬೇಕೀಗ. 3 ಮಕ್ಕಳಿಗೆ ಇದೆ, ಓದಿಸ್ಬೇಕು. 3 ಮಕ್ಕಳಿಗೆ ಇವಾಗ ಫೀಸ್ ಕಟ್ಟಬೇಕು. ಇವಾಗ ಫೀಸ್ ಕೇಳ್ತಾ ಇದ್ದಾರೆ. ಸ್ವಲ್ಪ ನಾನು ಇನ್ಸ್ಟಾಲ್ಮೆಂಟಿಂದ ಫೀಸ್ ಕಟ್ಟೋದು. ಇವಾಗ ಹೆಂಗೆ ಕಟ್ಟೋದು ಮೇಡಮ್? ನಾವು ದುಡ್ದಿದ್ದೀವಿ, ಮೆಹನತ್ ಮಾಡಿ ಅದು ನಮಗೂ ಇರೋದು. ಯಾರ ಹತ್ರ ಭಿಕ್ಷೆ ಕೇಳಬಾರ್ದು. ನಮ್ಮದು ರೋಟಿ ನಾವು ತಿನ್ನಬೇಕು ಅಂತ ನಮಗೆ ಒಂದಿದು. ಇವಾಗ ಯಾರು ಕೇಳಬೇಕು? ಇವಾಗ ಏನು ಮಾಡಬೇಕು ಮೇಡಮ್? ನಾವು ಬೇರೆ ಹತ್ರ ಕೈ ಮಾಡಬೇಕಾ? ಅದೆಲ್ಲ ನಮಗೆ ಚೆನ್ನಾಗಿ ಕಾಣಿಸಲ್ಲ. ಅದು ನಮ್ಮದು ರೋಟಿ ನಾವು ಮೆಹನತ್ ಮಾಡ್ತಿದ್ರೆ ಅದು ನಮಗೆ ಇದು. ನಾವು ಯಾರಿಗೂ ಕಳ್ತನ ಮಾಡಿ ಅವನ ಹತ್ರ ಕೇಳಿ ನಮಗೆ ಲಾಯಕ್ಕಿಲ್ಲ. ಅದು ಆ ಥರ ರೋಟಿ ತಿನ್ನೋಕ್ಕೂ ಆಗಲ್ಲ ನಮಗೆ. ನಮ್ಮದು ಮೆಹನತ್ ಮಾಡಿ ನಾವು ಮಕ್ಕಳಿಗೆ ಏನು ನಮ್ಮ ರೋಟಿ ತಿಂದ್ರೆ ಅದು ಖುಷಿ ಆಗೋದು ನಮಗೆ. ಬೇರೆಯವರು ಬಿರಿಯಾನಿ ಕೊಡ್ಸೋದು ನಮಗೆ ಬೇಡ. ನಾವು ಇಲ್ಲಿ ಇದ್ರು ಏನು ಸ್ವಲ್ಪ ತಿನ್ಕೊಡ್ರಿ. ಇವಾಗ ದಾಲ್ ತಿಂದರು, ಒಂದು ಸತಿ ರೋಟಿ ತಿಂದರು, ಅದು ಖುಷಿ ನಮಗೆ. ಬೇರೆಯವ್ರದ್ದು ರೋಟಿ ಬೇಡ ನಮಗೆ. ನಮ್ಮದು ಅಂಗಡಿ ಬೇಕು ಮೇಡಮ್. ನಮಗೆ ನ್ಯಾಯ ಬೇಕಿಲ್ಲಿ. ಅದೇ ನಮ್ಮದು ಇದು ಇರೋದು ಇಲ್ಲಿ ಬೇಕು. ಹೆಂಗೆ ಹೊಡೆದಾಗ್ಬಿಟ್ರು ತಿರ್ಗಾ ನಮಗೆ ಮಾಡಿಕೊಡ್ಬೇಕು ಗೌರ್ಮೆಂಟು. ನಮ್ಮ ಮಾತು ಏನೂ ಕೇಳಿಲ್ಲ. ಯಾರೂ ಏನು ರೆಸ್ಪಾನ್ಸ್ ಕೊಡಲಿಲ್ಲ ನಮಗೆ. ನಮ್ಮ ಡಾಕ್ಯುಮೆಂಟು ನಮ್ಮ ದೊಡ್ಡವರು ಎಲ್ಲ ಬಂದು ಡಾಕ್ಯುಮೆಂಟ್ಸ್ ಅವರು ಅಲ್ಲಿ ಹೋಗಿದ್ರು, ಎಲ್ಲಿ ಹೋಗಿ ಅಂದರು. ಆ ಕಮಿಷನರ್ಗೆ ಮಾತಾಡಿ, ಈ ಕಮಿಷನರ್ಗೆ ನಮ್ಮ ಹತ್ರ ಟೈಮೇ ಕೊಡಲಿಲ್ಲ ಮೇಡಮ್. ನಮಗೆ ಟೈಮ್ ಇರಲಿಲ್ಲ ನಮ್ಮ ಹತ್ರ. ಯಾಕೆ ನಮಗೆ ಟೈಮ್ ಕೊಡಲಿಲ್ಲ? 2 ದಿವಸ 3 ದಿವಸ ಅಲ್ಲಿ ಏನಾಗತ್ತೆ ಮೇಡಮ್? ಎಲ್ಲಿ ಹೋಗಿ ಏನು ಮಾಡಬೇಕಾಗತ್ತೆ ಹೇಳಿ ನೀವೇ? ನಮಗೆ ಬಂದು ಹೇಳೋದು 2 ಡೇಸ್ ಬಂದು 2 ಡೇಸಲ್ಲಿ ಏನು ಯಾರ ಹತ್ರ ಮಾಡ್ಬೇಕು ನಾವು? ಏನು ನಮ್ಮದು ನಡೆದಿಲ್ಲ ಮೇಡಮ್. ಲಾಸ್ಟಲ್ಲಿ ಅವ್ರು ಹೋಗಿದ್ರೆ ಇಲ್ಲಪ್ಪ ಇವಾಗ ಬಂದಿದ್ದೀಯಾ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡಬೇಕೀಗ? ಏನೂ ಆಗಲ್ಲ. ನೀನು ಜಲ್ದಿ ಬರಬೇಕಾಯ್ತು. ಜಲ್ದಿ ಬರಬೇಕಾದ್ರೆ ಯಾರಿಗೆ? ನಾವು ಏನಕ್ಕೆ ನಮಗೆ ಏನು ಗೊತ್ತಾ ಹಿಮ್ಮತ್ತು? ಏನು ಹಿಮ್ಮತ್ತು ಗೊತ್ತಿದ್ದಿಲ್ಲ. ಇದು ಪರ್ಮಿನೆಂಟ್ ಅಂಗಡಿ. 44 ವರ್ಷ ಅಂಗಡಿ ಇಲ್ಲಿ 44 ವರ್ಷ ಯಾರು ಬರಲ್ಲ ಇಲ್ಲಿ ಬರಬೇಕಂದ್ರೆ ನೋಟಿಸ್ ಕೊಡ್ತಾರೆ ನಮಗೆ. ಬಂದು ದೊಡ್ಡವರು ಕಮಿಷನರ್ ಅವರು ಬಂದು ಹೇಳ್ತಾರೆ ಇಲ್ಲಿ ನಮಗೆ. ಇಲ್ಲಿ ಲೀಡರ್ಸ್ಗೆ ಎಲ್ಲ ಮಾತಾಡ್ತಾರೆ. ಇಲ್ಲಪ್ಪ ಈ ಥರ ಅಂಗಡಿ ನಿಮಗೆ ಹೊಡೆದಾಕ್ತೀವಿ. ಒಂದು ತಿಂಗಳು ಅಲ್ಲಿ 2 ತಿಂಗಳು ಹಿಂದೆ ಹೇಳಬೇಕು. ಅದು ಮಾಮೂಲಿ ಒಂದು ಬಾಡಿಗೆ ಖಾಲಿ ಮಾಡಬೇಕಂದ್ರೆ 3 ತಿಂಗಳು ಟೈಮ್ ಜಲ್ದಿ ಬೇಕು ಅಂತಾರಲ್ಲ ಮೇಡಮ್. ನಮಗೆ ಬಂದು ಹೇಳ್ಬೇಕು ತಾನೆ, ಟೈಮ್ ಕೊಡಬೇಕಂದ್ರೆ ಟೈಮ್ ಕೊಡಲಿಲ್ಲ ನಮಗೆ. ಇವಾಗ ಏನು ಮೇಡಮ್ ಹೇಳಿ ಮೇಡಮ್? ಹ್ಞೂ ಮೇಡಮ್, ಸಬ್ಮಿಟ್ ಮಾಡ್ತೀವಿ ಹೈಕೋರ್ಟ್ಗೆ. ಇದು ಹಾಕೋ ಬೋಕಸ್ ಅಂಗಡಿ. ಇದು 6 ಡಾಕ್ಯುಮೆಂಟ್. ಎಷ್ಟು? ಇದು 6 ಡಾಕ್ಯುಮೆಂಟ್ ಬೋಕಸ್ ಅಂಗಡಿ. ಇದು ಎದ್ಬೇಕಾಗಿರೋದು. ಇದು ಬೋಕಸ್ ಅಂಗಡಿ. ಇದು ಸುಪ್ರೀಂ ಕೋರ್ಟದು ಆದೇಶ. ಎಷ್ಟೋ 89ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಫಿಟಿಲ್ಸ್ ಮಾಡಿರೋದು. ಏನೋ ಇದೂ ಬೋಕಸಾ ಹೇಳಿ? ಸುಪ್ರೀಂ ಕೋರ್ಟ್ ಬೋಕಸ್ ಹೇಳಿ ನಮ್ಮ ತೀರ್ಮಾನ ಮಾಡ್ಕೊಳ್ಳಿ. ಎಲ್ಲ ಕೇಸ್ ನಂಬರ್ಗೂ ಐತೆ ನೋಡಿ. ಕೇಸ್ ನಂಬರ್ 554, ಕೇಸ್ ನಂಬರ್ 38+628 ಎಲ್ಲ ಕೇಸ್ ನಂಬರ್. ಇದು 91ಇಂದ ನಮ್ಮದು 91 ಇಂದ ಕೇಸ್ ನಡ್ತೋದು. ಎಲ್ಲ ಕೇಸ್ ನಂಬರ್ ಮೇಡಮ್. ಅದು ಬೋಕಸ್ ಇದೆ. ಯಾವನು ಇಷ್ಟೊಂದು ತೋರಿಸ್ತಾನ ಮೇಡಮ್? ಹೇಳಿ ಏನು ಕಾಪಿ ಬೇಕು? ಇಷ್ಟೊಂದು ಇದೆಯಾ ನಿಮ್ಮ ಹತ್ರ ಸರ್ಟಿಫಿಕೇಟ್ಗಳು ಮತ್ತು ಇದು ಒರಿಜಿನಲ್ ಡಾಕ್ಯುಮೆಂಟ್ಗಳು ಇದಾವೆ. ಈಗಿರೋದ್ರಿಂದ ನೀವು ಧೈರ್ಯವಾಗಿ ಇಲ್ಲೇ ಇದ್ರಿ ನೀವು ಅಲ್ವಾ? ತೋರ್ಸ್ದೇನ್ ಅವರು ಏನು ಕೇಳ್ತಾ ಇರಲಿಲ್ಲ ನೋಡಿ ಮೇಡಮ್. ಇದು ಏನು ನಾವು ಮಾಡ್ಕೊಂಡಿದ್ದೀನ ಮೇಡಮ್? ಯಾರ್ದು ಇದು? ಸುಪ್ರೀಂ ಕೋರ್ಟದು ಸೀಲು. ಈಗ ಸುಪ್ರೀಂ ಕೋರ್ಟ್ ನಿಮ್ಗೆ ಜಾಗ ಅಂತ ಕೊಟ್ಟು ಯಾಕೆ ಆ ಥರ ಜಡ್ಜ್ಮೆಂಟ್ ಕೊಡ್ತು ನಿಮ್ಗೆ? ಇದೆಲ್ಲ ತೋರಿಸಿ ಮೇಡಮ್. ಫೋಕಸ್ ಅಂಗಡಿ ಮೇಡಮ್. ಇದು ಫೋಕಸ್ ಅಂಗಡಿ ಕೊಟ್ಟೋದು. ಇದನ್ನ ಹೊಡೀರಿ ಅಂತ ಹೇಳಿರೋದು. ಐತೆ ನೋಡಿ 6 ಅಂಗಡಿ. 1 2 3 6 ಅಂಗಡಿ ಐತೆ. ಎಲ್ಲ ಐತೆ. ಯಾವನ್ನ 6 ಅಂಗಡಿ ಕುಚ್ಕೊಂಡು ನಮ್ಮ ಮಟ್ಟಿಗೆ ಹೊಡೆದೇ ಆಗುತ್ತಾ ಮೇಡಮ್? ನೋಡಿ
ಕೋರ್ಟ್ ಆದೇಶ ಏನಿದು ಇದು 6 ಅಂಗಡಿ ಎಷ್ಟು 6 ಅಂಗಡಿ ಅವ್ರು ಹೊಡೆದಿಯೋದು 150 ಅಂಗಡಿ ಏನ್ ಕಾರಣ ಇರ್ಬೋದು ಸರ್? ಅದೇ ಗೊತ್ತಿಲ್ಲ ಸರ್ ಮೇಡಮ್, ದೊಡ್ಡವ್ರದ್ದು ವಿಷಯ ಅದು. ಇವಾಗ ಇಷ್ಟೊಂದು ಕುಟುಂಬನ ಬೀದಿಗೆ ತಂದಿರೋ ಕಾರಣ ಆದ್ರೆ ಏನಿರ್ಬೋದು? ಯಾಕಂದ್ರೆ ಇಳ್ಕೊಟ್ಟಿರೋದು 6 ಅಂಗಡಿ, 6 ಹೊಡೆದಿರೋದು ಇಷ್ಟೊಂದು ಅಂಗಡಿ, ಏನ್ ಕಾರಣ ಇರ್ಬೋದು? ಗೊತ್ತಿಲ್ಲ ಮೇಡಮ್, ಅದು ದೊಡ್ಡವರು ಇದು ಏನು ಅದು ಬರೋರ್ದು ಏನಿಲ್ಲ ನಡೆಯಲ್ಲ. ಇವಾಗ ನಡ್ತೋದು ಯಾವ್ದು ಗೊತ್ತಾ, ಶ್ರೀಮಂತರವ್ರದ್ದು. ಅವ್ರ ಹತ್ರ ಏನೈತೆ ಅವ್ರು ಮಾಡ್ಕೊಳ್ಬೇಕು. ನಾವು ಏನು ಮಾಡೋಕ್ಕೆ ಆಗಲ್ಲ. ನಮ್ಗೆ ಏನು ಗೊತ್ತು ಗೊತ್ತಾ, 100 ರೂಪಾಯಿ ಸಂಪಾದನೆ ಹೆಂಗೆ ಮಾಡೋದು ಅದೇ ಗೊತ್ತು. ನಮ್ಗೆ ಲಕ್ಷಾಂತರ ರೂಪಾಯಿದು ಬೇಡ ಮೇಡಮ್, ಕೋಟಿಗೆ ಹತ್ತ ಬೇಡ ಮೇಡಮ್, 100-500 ರೂಪಾಯಿ ಸಿಕ್ಕದೆ ಸಾಕು ಮೇಡಮ್. ನಮ್ಮದು ಮನೆ ನಡೆದೇ ಸಾಕು. ನೋಡಿ ಇವ್ರದ್ದು ಮನೆ ಏನು ಮಾಡೋದು ಗೊತ್ತಾ, ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ಕೊಂಡು 500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ತಾನೆ. ಇವನಿಗೆ 500 ರೂಪಾಯಿ ಸಂಬಳ. ಏನಿಗೆ ಗೊತ್ತಾ, ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಇವ್ರದ್ದು ಅಂಗಡಿ, ಇವ್ರದ್ದು ಕೆಲಸ ಮಾಡೋರು, ಇವ್ರದ್ದು ಕೆಲಸ ಮಾಡೋರು. ಯಾರು ದೊಡ್ಡವ್ರು ಯಾರಿಲ್ಲ ಮೇಡಮ್. ಇಲ್ಲಿ ಇರೋದು ಅಂಗಡಿ ಹೋದ್ರೆ 500-600 ರೂಪಾಯಿ ಸಂಪಾದನೆ. 500-600 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಎಲ್ಲ ಲಕ್ಷಾಂತರ ರೂಪಾಯಿಗೆ ಹೊಡಿಬಿಡೋದಾ? ಒಂದ್ ಅಂಗಡಿಯಿಂದ 5 ಕುಟುಂಬಗಳ ಜೀವನ ನಡೀತಿತ್ತು. ಆಯ್ತು, ಇವಾಗ ಸೇಮ್ ಇದಕ್ಕೆ ಎಲ್ಲ ಇದ್ ಮಾಡ್ಬಿಟ್ರು. ಅವರು ದೊಡ್ಡವ್ರು ಮಾಡಿಯೋದು. ಇದು ಪಾರ್ಕಿಂಗ್ ಮಾಡ್ತಾರೆ, ತಿರ್ಗಾ ಅಂಗಡಿ ಹಾಕ್ತಾರೆ, ಅವ್ರಿಗೆ ಗೊತ್ತು ಮೇಡಮ್. ಪಾರ್ಕಿಂಗ್ ಮಾಡೋ ಉದ್ದೇಶದಿಂದ ಹೊಡೆದಿರೋದು ಅಂತ. ಅವು ಏನು ಗೊತ್ತಿಲ್ಲ ಮೇಡಮ್, ಏನು ಮಾಡ್ತಾರೆ ಗೊತ್ತಿಲ್ಲ ಮೇಡಮ್. ಇಷ್ಟು ಜನ ಏನು ಮಾಡ್ತಾರೆ ಮೇಡಮ್ ಗೊತ್ತಿಲ್ಲ ಮೇಡಮ್. ಎಲ್ಲ ಶ್ರೀಮಂತರುಗಳು ಇದು, ಯಾರ್ದು ಗೊತ್ತಿಲ್ಲ. ಇದನ್ನ ಪಾರ್ಕಿಂಗ್ ಜಾಗ ಅಂತ ಹೇಳ್ತಾ ಇದ್ರಲ್ವಾ, ಇದು ಕಾಂಟ್ರಾಕ್ಟರ್ ಯಾರ್ಗನ ಕೊಟ್ಬಿಟ್ಟಿದಾರಾ? ಗೊತ್ತಿಲ್ಲ ಮೇಡಮ್. ಅದು ಏನು ಐತೋ ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. 7 ದಿವಸನಲ್ಲಿ ಮಾಡಿ ಹೇಳ್ತಾರೆ ಮೇಡಮ್. 7 ದಿವಸನಲ್ಲಿ ಏನು ಕೆಲಸ ಆಗುತ್ತೆ ಹೇಳಿ? ನಿಮ್ ಬಂದು ಮನೆ ಓನರು 7 ದಿವಸ ಮನೆ ಖಾಲಿ ಮಾಡಿ ಹೇಳ್ದೆ. ಆಯ್ತು ಸರ್, ನೀವ್ ಹೇಳಕ್ ಕರೆಕ್ಟ್. ನೀವ್ ಹೇಳ್ತಾ ಇದೀರಾ ಪಾರ್ಕಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ಅಕಸ್ಮಾತ್ ಪಾರ್ಕಿಂಗ್ ಮಾಡಿದ್ರೆ ನೀವು ಬಿಡ್ತೀರಾ? ಆಗುತ್ತಾ ಬಿಡಗೆ? ನೀವು ಹೇಳಿ, ಬಿಟ್ಬಿಡೋಣ ಹೇಳಿ. ನಮ್ಮ ತಪ್ಪಿದ್ದೆ ಹೇಳಿ ಬಿಟ್ಬಿಟ್ಟಿನಿ. 300 ರೂಪಾಯಿ ಮೇಡಮ್ ಅವತ್ತದು. ಅದೇ ನಾನು ಒಂದು ಸೈಟ್ ತೊಗೊಂಡಿದ್ದೆ, ಏನು ಇಷ್ಟ ಆಗುತ್ತೆ ಹೇಳಿ? 82 ಅಲ್ಲ ನೀವು ತಗೊಂಡಿದ್ದು, 300 ರೂಪಾಯಿ ಕಟ್ಟಿದ್ದು. ಅವತ್ತಿನ 300 ರೂಪಾಯಿ ಅಂದ್ರೆ ಈಗ 3 ಲಕ್ಷ ಆಗ್ತಿತ್ತು. ಅದೇ 3 ಲಕ್ಷದ ಇದ್ರೆ ಇವತ್ತು ಅದೇ ನೀವು ಹೇಳಿದಾಗ ಒಂದು ಸೈಟ್ ತಗೊಂಡಿದ್ರೆ ಒಂದು ಮನೆ ಕಟ್ಕೊಬೋದಾಯ್ತು, ನೀಟಾಗಿ ಸಂಸಾರ ಮಾಡ್ಬೋದಾಯ್ತು. ಇವತ್ತು ಇದಕ್ಕೆ ಬಂಡವಾಳ ಹಾಕಿ ಇವತ್ತು ನೀವು ಬೀದಿಗೆ ಬಂದಿರೋದಕ್ಕೆ ಇವರೇ ನೇರ ಕಾರಣ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ಇವಾಗ ಅವರು ಪಾರ್ಕಿಂಗ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಮೇಡಮ್, ಏನು ಪಾರ್ಕಿಂಗ್ ಮಾಡ್ತಾರೆ, ತಿರ್ಗಾ ಅಂಗಡಿ ಹಾಕ್ತಾರೆ, ಏನು ಹಾಕ್ತಾರೆ ಗೊತ್ತಿಲ್ಲ. ಹೊಡ್ಬಿಟ್ರು ಹೋಗ್ಬಿಟ್ರು. ತಿರ್ಗಾ ಅವ್ರು ಏನು ಪ್ಲ್ಯಾನ್ ಐತೆ ಗೊತ್ತಿಲ್ಲ. ಇವಾಗ ನಮ್ಮ ದೊಡ್ಡವರು ಸೇರಿ ಏನು ಹೇಳ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಪಾರ್ವನ ಮಾಡೋಣ, ದಿಲ್ಲಿಗೆ ಒಂದು ಬ್ರಿಟಿಷ್ ಹಾಕ್ತೀನಿ, ಹೈಕೋರ್ಟ್ಗೆ ಹಾಕ್ತಾರೆ. ಏನು ನಮ್ಮ ಆಯ್ತಾ ಈಗಲ್ ಕೆಲಸ ನಾವು ಮಾಡ್ತೀವಿ ಮೇಡಮ್. ನಮಗೆ ಈಗಲ್ ಬೇಕು, ಬೇರೆ ಏನು ಬೇಡ ಮೇಡಮ್. ಈಗಲ್ಲಿ ಏನೈತೆ ನೋಟಿಸ್ ಅದು ನಾವು ಅದು ಮಾಡ್ತೀನಿ ಮೇಡಮ್.